ಹಾಯ್, ಹೆಲೋ, ನಮಸ್ತೆ, ನಮಸ್ಕಾರ. ಮಾತಿರಲ್ಲ ಮುಖ್ಯದ ಸೊಲ್ಮೇಲು ನಾನು ನಿಮ್ಮ ಪ್ರೀತಿಯ ಚರಿತ್ ಅಭಿಮನ್ಯು. ಸೊ ಇವತ್ತು ನಾನು ಎಲ್ಲಿ ನಿಂತಿದ್ದೇನೆ ಗೊತ್ತಾಯ್ತಾ? ನಿಮ್ಗೆಲ್ಲ ಗೊತ್ತಾಗಿರ್ಲೇಬೇಕು. ಇಲ್ಲಿ ನೋಡಿ ಯಾರಿದ್ದಾರೆ, ಪ್ರಕಾಶ್ ಕಿರಾಡಿ ಅವರು. ಸೊ ಇವತ್ತು ನಿಮ್ಗೆಲ್ಲ ಕೂಡ ಗೊತ್ತಿದ್ದ ಹಾಗೆ ಇವರ ಯಕ್ಷ ನಕ್ಷತ್ರ ಟ್ರಸ್ಟ್ ಕಿರಾಡಿ ಉದ್ಘಾಟನೆ, ಮತ್ತೆ ಅದರ ಪ್ರಯುಕ್ತ ಕೆಲವಾರು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಸೊ ಎಲ್ಲ ಕೂಡ ನೀವು ಪೋಸ್ಟರ್ ಅಲ್ಲಿ ಕೂಡ ನೋಡಿರ್ತೀರಿ. ಮತ್ತೆ ಹಿಂದೆ ನಾನು ಮತ್ತೆ ಪ್ರಕಾಶ್ ಅವರು ಮಾತಾಡಿರುವಂತ ವಿಡಿಯೋ ಕೂಡ ಇದೆ, ನೋಡಿದ್ದವ್ರು ನೋಡಿ ಬರ್ಬಹುದು. ಸೊ ಇವತ್ತು ಆಕ್ಚುಲಿ ಬೆಳಿಗ್ಗೆ ಬೇಗ ಬರ್ಬೇಕಿತ್ತು, ಆದ್ರೆ ಏನ್ ಮಾಡುದು, ಎಲ್ಲ ನಾವು ಅಂದ್ಕೊಂಡಾಗ ಆದ್ರೆ ಮತ್ತೆ ದೇವರ ಇಚ್ಛೆಗೆ ಎಲ್ಲಿ ಬೆಲೆ ಇರ್ತದೆ. ಸೊ ಹಾಗೆ ಇವತ್ತು ನಾನು ಬರುವಾಗ ಲೇಟ್ ಆಯ್ತು, ಕಾರಣ ಮೊನ್ನೆ ಬೆಳ್ಳಾಡಿ ಯಕ್ಷೋತ್ಸವ ಪ್ರೋಗ್ರಾಮ್. ಸೊ ಅದರ ವಿಡಿಯೋಸ್ ಮತ್ತೆ ಅದರ ಎಡಿಟಿಂಗ್ ಅದು ಇದು ಅಂತ ಹೇಳಿ ನಿದ್ರೂ ಇಲ್ಲ, ಎಂತದೂ ಇಲ್ಲ. ಅದೆಲ್ಲ ವಿಡಿಯೋ ಎಡಿಟಿಂಗ್ ಮಾಡುವವರಿಗೆಲ್ಲ ಗೊತ್ತಾಗಿರ್ತದೆ. ಇದ್ರ ಹಿಂದೆ ಯಾರಿದ್ದಾರೆ ಗೊತ್ತಾ? ನಮ್ಮ ಧೀರಜ್ ಉಡುಪ ಅಪ್ಪಿನ ಕುದ್ರು ಅವರು ವಿಡಿಯೋ ಮಾಡ್ತಾ ಇದ್ದಾರೆ. ಆಕ್ಚುಲಿ ಅವರು ಕೂಡ ಬೆಂಗಳೂರಿಂದ ಇಲ್ಲಿವರೆಗೆ ಬಂದಿದ್ದಾರೆ. ಸೊ ಅವ್ರ ಹತ್ರ ಈಗ ಮಾತಾಡ್ತಾರೆ ಇವತ್ತು ಕಾರ್ಯಕ್ರಮ ಹೇಗ್ ನಡೆಯುತ್ತೆ, ಮತ್ತೆ ಕಿರಾಡಿ ಅವರು ಈ ಟ್ರಸ್ಟ್ ನ ಉದ್ಘಾಟನೆ ಮಾಡುವುದಕ್ಕೆ ಏನ್ ಉದ್ದೇಶ, ಏನ್ ಕಾರಣ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಮತ್ತೆ ಈ ಕಾರ್ಯಕ್ರಮ ಹೇಗೆಲ್ಲ ನಡೆಯುತ್ತೆ, ಕಲಾವಿದರಲ್ಲಿ ಆಕ್ಚುಲಿ ಇವತ್ತು ವಿಶೇಷ ಅಂದ್ರೆ ಹಿರಿಯ ಕಲಾವಿದರೆಲ್ಲ ಇದ್ದಾರೆ, ಮತ್ತೆ ಅದರೊಟ್ಟಿಗೆ ಯುವ ಕಲಾವಿದರು ಕೂಡ ಇದ್ದಾರೆ. ಎಲ್ಲರ ಸಮಾಗಮದಲ್ಲಿ ಈ ಕಾರ್ಯಕ್ರಮ ಒಂದು ಚಂದದಲ್ಲಿ ಆಗ್ತದೆ. ಸೊ ನೀವೆಲ್ಲ ಡೆಕೋರೇಷನ್ಸ್ ಎಲ್ಲ ನೋಡ್ಬೋದು, ತುಂಬಾ ಚಂದ ಮಾಡಿದ್ದಾರೆ. ಎಲ್ಲ ಕೂಡ ನೀಟಾಗಿ ತೋರಿಸುವ. ಮತ್ತೆ ಇವತ್ತು ಅಟ್ಟಿ ಕಟ್ಟಿ ಎಲ್ಲ ಮಾಡ್ತಿದಾರಂತ ಸುದ್ದಿ ಇದೆ. ಸಾಂಪ್ರದಾಯಿಕವಾಗಿ ಯಕ್ಷಗಾನ, ಅದು ದ್ರೌಪದಿ ಪ್ರತಾಪ. ಬೆಳಿಗ್ಗೆ ಸ್ವರ ಸಪ್ತಮಿ ಅಂತ ಕಾರ್ಯಕ್ರಮ ಇತ್ತು, ಗಾನ ವೈಭವತರ 7 ಜನ ಭಾಗವತರು. ಸೊ ಆದ್ರೆ ಅದು ನನಗೆ ಮಿಸ್ ಆಯ್ತು. ಇರ್ಲಿ, ಬೇರೆಯವರಿಂದ ವಿಡಿಯೋ ಎಲ್ಲ ಸಿಗುತ್ತೆ. ಸೊ ನೀವೆಲ್ಲ ನೋಡಿ. ಈ ಧೀರಜ್ ಉಡುಪ ಅವರದ್ದು ಕೂಡ ಚಾನೆಲ್ ಅಲ್ಲಿ ಅದರಲ್ಲಿ ಬರುತ್ತೆ. ಮತ್ತೆ ಮಲ್ಯಾಡಿ ಅವರು ಇದ್ದಾರೆ ಅನ್ಸುತ್ತೆ, ಮತ್ತೆ ಕೆಲವು ಯೂಟ್ಯೂಬರ್ಸ್ ಎಲ್ಲ ಇದ್ದಾರೆ. ಎಲ್ಲರ ಹತ್ರ ಮಾತಾಡುವ. ಇವತ್ತು ನಿಮ್ಗೆ ಎಲ್ಲ ಯೂಟ್ಯೂಬರ್ಸ್ ಕೂಡ ತೋರಿಸ್ತೇನೆ. ಎಲ್ಲರ ಹತ್ರ ಮಾತಾಡುವ. ಕಲಾವಿದರ ಹತ್ರನು ಕೂಡ ಎಷ್ಟು ಜನ ಹತ್ರ ಆಗುತ್ತೆ ಅಷ್ಟು ಜನ ಹತ್ರ ಮಾತಾಡುವ. ಎಲ್ಲ ಕಲಾವಿದರು ಮಾತಾಡಲ್ಲ ಆಕ್ಚುಲಿ, ಅಂದ್ರೆ ಅವರಿಗೆ ಕ್ಯಾಮರಾ ಈ ತರ ಎಲ್ಲ ಯಕ್ಷಗಾನದಲ್ಲೆಲ್ಲ ಬ್ಲಾಗ್ ಎಲ್ಲ ತುಂಬಾ ಕಡಿಮೆ, ನಿಮ್ಗೆ ಗೊತ್ತಿದೆ. ಸೊ ಯಾವ ರೀತಿ ಮಾತಾಡ್ತಾರೆ ಮತ್ತೆ ಅವರ ಅಭಿಪ್ರಾಯ ಅನಿಸಿಕೆ ಎಲ್ಲ ಕೇಳೋಣ. ಬನ್ನಿ, ಕಾರ್ಯಕ್ರಮ ಹೇಗಾಗ್ತದೆ ಎಲ್ಲ ಒಳಗು. ಆಲ್ರೆಡಿ ಬಂದದೇ ಲೇಟ್ ಆಗಿದೆ, ಒಂದ್ಸಲ ಒಳಗೋಗಿ ಎಲ್ಲ ಮಾತಾಡ್ಕೊಂಡು ಬರುವ. ನೋಡಿ, ಇಲ್ಲೆಲ್ಲ ಬ್ಯಾನರ್ ಇದೆ, ಎಲ್ಲ ಕೂಡ ಇವತ್ತಿನ ಕಾರ್ಯಕ್ರಮದ ಡೀಟೇಲ್ಸ್ ಎಲ್ಲ. ಸೊ ನೀವೆಲ್ಲ ಪೋಸ್ಟರ್ ನೋಡಿರ್ತೀರಿ. ಸೊ ಆದ್ರೂ ಕೂಡ ಒಂದ್ಸಲ ಇದ್ರಲ್ಲಿ ನೋಡಿ. ಕಾರ್ಯಕ್ರಮ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಎಲ್ಲ ಕಲಾವಿದರ ಭಾಷಣ ಆಗ್ತಾ ಇದೆ. ವಿಜಯ್ ತಲ್ಲೂರು ಬೆಂಗಳೂರಿಂದ ಬಂದಿದ್ದಾರೆ. ಅವರಿಗೆ ಅನಂತ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಜೊತೆಗೆ ಮಂದಾರ್ತಿ ಮೇಳಕ್ಕೆ ಮೊದಲು ಗೆಜ್ಜೆ ಕಟ್ಟಿ ಸೇವೆ ಮುಗಿಸಿ, ಮತ್ತೆ ತದನಂತರ ಸಾಯಂಕಾಲ ಮೇಳ, ಹಿಡಿಯಂಕ ಮೇಳ, ಬೆಳೂರು ಮೇಳವನ್ನು ಮುಗಿಸಿ 1 ವರ್ಷ ಯಕ್ಷಗಾನದಲ್ಲಿ ವಿರಾಮವನ್ನು ಘೋಷಿಸಬೇಕು ಅಥವಾ ಇಂತಹ ಕಾರ್ಯವನ್ನು ಮುಂದುವರಿಸಬೇಕೆನ್ನುವ ಉದ್ದೇಶದಿಂದ. ನಮಸ್ತೆ. ಫಸ್ಟ್ಗೆ ನಮ್ಮ ಗುರುಗಳು ಸಿಕ್ಕಿದ್ರು, ಮೊಗಬೆಟ್ಟು ಅವರು. ನಮಸ್ತೆ. ಹೇಗಾಗ್ತಾ ಉಂಟು ಕಾರ್ಯಕ್ರಮ ಎಲ್ಲ? ದ್ರೌಪದಿ ಪ್ರತಾಪ ಶುರುವಾಯ್ಕಷ್ಟೇ ಅಲ್ಲ, ಬೇಗ ಬಂದಿರಿಯಾ? ಹೌದಾ, ಸರಿ, ಒಳ್ಳೆದೇ. ಫಸ್ಟ್ ನೀವೇ ಸಿಕ್ಕಿದ್ದು. ಇಲ್ಲಿ ನಮ್ಮ ಕೋಟ ಶಿವಾನಂದ ಅವರು. ನಮಸ್ತೆ. ಇಲ್ಲಿ ಹಿರಿಯ ಕಲಾವಿದರು. ನಮಸ್ಕಾರ. ಇವತ್ತು ವೇಷಭೂಷಣ ಇವ್ರದ್ದೇ. ಅವ್ರ ನಮಸ್ತೆ ಗೊತ್ತಾಯ್ತು. ಅಟ್ಟೆ ಇಲ್ಲಿತ್ತಲ್ಲ ನೋಡಿ, ಅಟ್ಟೆ ಕೇದಿಗೆ ಮುಂದಲೆ ಅಟ್ಟೆ ಕಟ್ಟಿ ಹಾಕಿದ್ದು ಎಲ್ಲ ಇವತ್ತು ಅಟ್ಟೆ ಅಲ್ಲ ಅಲ್ವಾ? ಇಲ್ಲಿ ನೋಡಿ, ನನ್ನ ಜೊತೆ ಐರಬೈಲ್ ಆನಂದ್ ಶೆಟ್ರು ಇದ್ದಾರೆ. ಸೊ ಇವರ ಯಕ್ಷಗಾನ ಪ್ರಯಾಣ ಆಕ್ಚುಲಿ 47 ವರ್ಷ ಅಂತ ಈ ಸಲ. 3 ವರ್ಷ ಕಂಪ್ಲೀಟ್ ಮಾಡಿದ್ರೆ ಸುವರ್ಣ ಸಂಭ್ರಮ ಅಲ್ವಾ? ಓಕೆ, ಇವತ್ತು ಈ ಕಾರ್ಯಕ್ರಮ ಎಲ್ಲ ಆಯೋಜನೆ ಮಾಡಿದಾರಲ್ಲ. ಸೊ ಅಂದ್ರೆ ಯುವ ಕಲಾವಿದರ ಜೊತೆ ನೀವು ಹಿರಿಯ ಕಲಾವಿದರಲ್ಲಿ ಇದ್ದೀರಿ, ಮತ್ತೆ ಸಾಂಪ್ರದಾಯಿಕವಾಗಿ ಎಲ್ಲ ಅಟ್ಟೆ ಮುಂಡಾಸ್ ಇದೆಲ್ಲ ನಡೀತಾ ಇದೆ. ಸೊ ನಿಮ್ಗೆ ಹೇಗೆ ಅನಿಸ್ತದೆ ಅಂದ್ರೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ? ಕಾರ್ಯಕ್ರಮ
ಬಹಳ ಹಿಂದಿನ ನೆನಪಾಗ್ತಾ ಇದೆ. ಓಕೆ. ಯಾಕಂತೇಳಿದ್ರೆ ಈಗೆಲ್ಲ ಸುಧಾರಣೆಯಲ್ಲಿ ಎಲ್ಲ ಬದಲಾವಣೆಗಳಾಗಿದೆ. ಈ ಸಂಪ್ರದಾಯ ಅಂತ ಹೇಳೋದು ಹೋಗಿದೆ. ಮತ್ತೆ ಪುನಃ ಈ ಸಂಪ್ರದಾಯವನ್ನು ನಮ್ಮ ಕಿರಾಡಿ ಪ್ರಕಾಶ್ ಅವರು ಇದನ್ನು ಅನುಕೂಲ ಮಾಡಿಕೊಟ್ಟು ಶುಚಿಗೊಳಿಸೋದ್ರಿಂದ ಬಹಳ ಸಂತೋಷ, ಹೆಮ್ಮೆ ಆಗ್ತಾ ಇದೆ. ಯಾಕಂದರೆ ಸಂಪ್ರದಾಯದ ವೇಷಗಳು ಈಗ ಇಲ್ಲ. ಈ ಹಟ್ಟೆ ಕಟ್ಟುವುದು ಈಗೆಲ್ಲ ಬೆಳ್ಳಿನ ಅದಾಗಿದೆ. ಮತ್ತು ನಮ್ಮ ಕಾಲದಲ್ಲಿ ನಾವು ಇದೆ ನಾವು ಯಾರೇ ಮುಖರೆ ಹಟ್ಟೆಯಲ್ಲಿ ಕಟ್ಟು ಎಷ್ಟು ದೊಡ್ಡ ಕಟ್ತಾ ಇತ್ತು. ಅದೆಲ್ಲ ಈಗ ನಮಗೆ ಮದುವೆ ಆಗಲಿ ಶುರುವಾಗಿದೆ. ನೀವೀಗ ಅಂದ್ರೆ ನಿಮ್ಗೀಗ ಏಜ್ ಅಂತ ಫಸ್ಟ್ ಆವಾಗ ಸಂಪ್ರದಾಯ ಇತ್ತು, ಇವಾಗ ಆಕ್ಚುಲಿ ಬದಲಾವಣೆ ಆಗಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಈ ಬದಲಾವಣೆ ಬಗ್ಗೆ ಏನ್ ಅನಿಸ್ತದೆ? ಬದಲಾವಣೆ ನಾವು ಅದಕ್ಕೆ ಹೊಂದ್ಕೊಳ್ಬೇಕೆ ಬಿಟ್ಟರೆ ನಮಗದು ಇಷ್ಟ ಆಗಿಲ್ಲ. ಯಾಕಂತೇಳಿದ್ರೆ ಈಗಿನ ವಾತಾವರಣ ಹೊಂದ್ಕೊಳ್ಳೇಬೇಕು, ಏನು ಮಾಡಲಿಕ್ಕಿಲ್ಲ. ನಾವು ಕೂಡ ಅದೇ ದಾರಿಯಲ್ಲಿ ಹೋಗ್ತಿದ್ದೇವೆ. ಈಗ ಅದೇ ನಾವು ಸರಿ ಅಂತ ಅನಿಸೋದಿಲ್ಲ. ಆದರೆ ಏನು ಮಾಡ್ಬೋದು, ಎಲ್ಲರೂ ಹೋದಂತೆ ಎಲ್ಲರೊಂದಿಗೆ ನಡ್ಕೊಂಡಲ್ಲ. ಹಾಗೆ ಆ ರೀತಿ ನಡೀತಾ ಇದ್ದೇವೆ. ಸೊ ಇವತ್ತು ಮಾತ್ರ ನಿಮ್ಗೆ ಖುಷಿ ಆಗಿದೆ ಅಲ್ವಾ? ಹಿಂದಿನ ಕಾಲ ನೆನಪಾಗ್ತದೆ ಅಲ್ವಾ? ಓಕೆ. ಆಗ್ಲಿ, ಇವರು ವೇಷ ಹಾಕಿ ರೆಡಿ ಇದ್ದಾರೆ. ಇವತ್ತು ನೀವು ಗೋಪತಿ ಪ್ರತಾಪ. ಭೀಮ, ಕರೆಕ್ಟ್. ಓಕೆ. ಇವರ ಭೀಮ ಪಾತ್ರವನ್ನ ಆಮೇಲೆ ನೋಡುವ. ನನ್ನ ಚರಿತ್ ಅಭಿಮಾನ್ ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ನಾನು ವಿಡಿಯೋ ಮಾಡಿದ್ರೆ ಹಾಕ್ತೇನೆ. ಸರಿ, ಬೇರೆ ಕಲಾವಿದರೆಲ್ಲ ವೇಷ ಮಾಡ್ತಾ ಇದ್ದಾರೆ. ಇಲ್ಲಿ ನರಾಡಿ ಬೋಚೆಟ್ರು ಇದ್ದಾರೆ. ನಮಸ್ತೆ. ಓಕೆ. ಇವತ್ತು ಕಾರ್ಯಕ್ರಮ ಹೇಗೆ ನಡೀತಾ ಉಂಟು? ಓಕೆ. ಖುಷಿ ಆಗ್ತಿದೆಯಾ? ಬಹಳ ಸಂತೋಷ. ಮತ್ತೆ ಇಂಥ ಒಂದು ಟ್ರಸ್ಟ್ ಉದ್ಘಾಟನೆ ಆಗ್ತಾ ಇದೆ. ಒಬ್ಬ ಯುವ ಕಲಾವಿದನ ಸಾಧನೆಯ ಸಂಕೇತ ಇದೆ. ಕಾರಣದಿಂದ ಯಕ್ಷಗಾನ ಕ್ಷೇತ್ರವೇ ಅಥವಾ ಸಂತೋಷ ಪಡುವಂತಹ ಒಂದು ಸಂಗತಿ. ಮತ್ತು ಕಲಾವಿದರಿಗೂ ಸಹ ಬಹಳಷ್ಟು ಒಂದು ಸಂತೋಷದ ದಿನ ಇವತ್ತು. ಮತ್ತೆ ಇವತ್ತಿನ ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ಹೊತ್ತಿರುವಂತಹ ಕಿರಾಡಿ ಪ್ರಕಾಶ್ ಎನ್ನುವಂಥ ಒಬ್ಬ ಹುಡುಗ ನಾನು ಮಂದತ್ತಿ ಮೇಳಕ್ಕೆ ಬಂದ ಮೇಲೆ ಕೊಡಂಗಿ ಗೋಪಾಲ ವೇಷಕ್ಕೆ ಬಂದವರು. ನಮ್ಮ ನಡುತಿಟ್ಟಿನಲ್ಲಿ ಟೆಂಟ್ ಮೇಳದಲ್ಲಿ ಸೈ ಎನಿಸಿಕೊಂಡು ಮತ್ತೆ ಪುನಃ ಮಂದಾರ್ತಿ ಮೇಳಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಯಕ್ಷಗಾನ ಹಿಂದೆ ಸರಿಯುವುದಕ್ಕೆ ಬಿಡುವುದಿಲ್ಲ. ಯಕ್ಷಗಾನವನ್ನು ಇಂತಹ ಕಿರಾಡಿ ಪ್ರಕಾಶ್ ಹಾಗೂ ಪ್ರಸನ್ನ ಶೆಟ್ಟಿಗಾರಿಂತ ಯನ್ನಾಭೈರ ವಿಶ್ವನಾಥ್ ಹಾಗೂ ನಮ್ಮ ಮಂದಾರ್ತಿ ಮೇಳದಲ್ಲಿ ತುಂಬಾ ಮಂದಿ ಯುವಕರಿದ್ದಾರೆ. ಇವರೆಲ್ಲ ಯಕ್ಷಗಾನ ಉಳಿಸ್ತಾರೆ ಎನ್ನುವಂಥ ಆತ್ಮವಿಶ್ವಾಸವನ್ನು ಹಿರಿಯ ಕಲಾವಿದನಾಗಿ ನಾನು ಬಯಸ್ತಾ ಇದ್ದೇನೆ. ಅವರಿಗೆ ನನ್ನ ಶುಭ ಹಾರೈಕೆ ಇದೆ. ನಿಮ್ದು ಯಕ್ಷಗಾನದಲ್ಲಿ ಇವಾಗ ಎಷ್ಟನೇ ವರ್ಷ ಇದೆ? ನಮ್ದು ಇವಾಗ 50ನೇ ವರ್ಷ. 50ನೇ ವರ್ಷ. ಯಕ್ಷಗಾನ ಕಲಾವಿದ ಹಂಗಾರಕಟ್ಟೆ ಉಂಟಲ್ಲ, ಊಟದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಹೌದು. ಅದರ ಆರಂಭದ ವರ್ಷ ನಾನು ಯಕ್ಷಗಾನಕ್ಕೆ ಬಂದವ. ಅವರು 50ನೇ ವರ್ಷದ ಸಂಭ್ರಮಾಚರಣೆಯನ್ನು ನಿನ್ನೆ ಆರಂಭಿಸಿದ್ದಾರೆ. ನಿನ್ನೆ ದಿವಸ ನಾನು ಹೋಗಿ ಒಂದು ಸಿಗ್ನೇಚರ್ ಮಾಡಿ ನನ್ನ ಉಪಸ್ಥಿತಿಯನ್ನು ಒಪ್ಪಿಕೊಂಡು ಬಂದಿದ್ದೇನೆ. ಇಲ್ಲಿ ನನಗೆ ಮಂದಾರ್ತಿಯಲ್ಲಿ ಈಗ ಹಾಗೂ ರಾತ್ರಿ 2 ವೇಷ ಇರುವ ಕಾರಣದಿಂದ ಅವರ ಇತರ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕಾಗಲಿಲ್ಲ. ಅಲ್ಲಿಯ ಸಂಸ್ಥಾಪಕರಲ್ಲಿ ನನ್ನ ಅನಿವಾರ್ಯತೆಯನ್ನು ಹೇಳಿಕೊಂಡು ನಾನು ಸಮಯವನ್ನು ಪಡೆದಿದ್ದೇನೆ. ನಾನು ಕಲಾವಿದನಾಗಿ ವೇಷ ಮಾಡಬೇಕನ್ನುವುದೇ ನನ್ನ ಉದ್ದೇಶ. ಹೌದು. ನೀವಿದೀಗ ಅಟ್ಟೆ ಕಟ್ಟಿದ್ದಾರೆ. ಪಾತ್ರಧಾರಿ ನನ್ನ ಸಮಕಾಲೀನ ಸಹಪಾಠಿ ಕಲಾವಿದ. ನನ್ನ ಹಾಗೆ ನನ್ನ ಪರವಾಗಿ ಹೇಳುವುದಿಲ್ಲ, ಒಬ್ಬ ಸಮರ್ಥ ವೇಷಧಾರಿ ಅಂತ. ನಾನು ಅವನು ಹೆಚ್ಚಾಗಿ ಈ ಅರ್ಜುನ, ಕರ್ಣ, ಭೀಷ್ಮ ಇಂಥ ಪ್ರಧಾನ ಪಾತ್ರಗಳನ್ನೆಲ್ಲ ಒಟ್ಟಿಗೆ ಮಾಡಿದವರು. ಈಗ ಅವನು ಪ್ರಸಿದ್ಧ ಮೇಳುವಾದಂತಹ ಅಮೃತೇಶ್ವರಿ ಮೇಳದ ಸಂಚಾಲಕನಾಗಿದ್ದಾನೆ. ಅಲ್ಲಿ 2ನೇ ವೇಷಧಾರಿಯಾಗಿದ್ದಾನೆ. ನಾನು ಮಂದಾರ್ತಿ ಮೇಳದಲ್ಲಿ 2ನೇ ವೇಷಧಾರಿಯಾಗಿ ಸಾಮಾನ್ಯ 28 ವರ್ಷದಿಂದ ವೇಷ ಮಾಡ್ತಾ ಬಂದಿದ್ದೆ. ಹಾಗೆ ನಮ್ಮಲ್ಲಿ ಒಬ್ಬ ಶ್ರೇಷ್ಠ ಕಲಾವಿದರು ನಡುತಿಟ್ಟಿನಲ್ಲಿ ತುಂಬ ಇದ್ದಾರೆ. ಉತ್ತರ ಕನ್ನಡದವರು ಸಹ ನಮ್ಮೊಂದಿಗಿದ್ದಾರೆ. ತೆಂಕುತಿಟ್ಟಿನವರು ಇದ್ದಾರೆ. ಇದರಲ್ಲಿ ಪ್ರಾದೇಶಿಕವಾದಂತಹ ಸ್ವಲ್ಪ ಬದಲಾವಣೆ ಇರಬಹುದು. ಆದರೆ ನಡುತಿಟ್ಟಿನ 2 ತಿಟ್ಟಿನವರು ಒಪ್ಪಿಕೊಳ್ಳುವಂತಹ ಒಂದು ಯಕ್ಷಗಾನದ ಒಂದು ಸಂಪ್ರದಾಯವನ್ನು ಉಳಿಸಿಕೊಂಡು ಬಂದಂತಹ ಒಂದು ಪರಿಸರ ಇದು ಉಡುಪಿ ಜಿಲ್ಲೆ. ಇವತ್ತು ನೀವು ಕೂಡ ಹಾಗಾದ್ರೆ ತುಂಬಾ ಖುಷಿಯಲ್ಲಿದ್ದೀರಿ? ಬಹಳಷ್ಟು ಸಂತೋಷ, ಬಹಳ ಖುಷಿ ಇದೆ. ನೀವೀಗ ನಾರ್ಮಲ್ ಮೇಳದಲ್ಲಿ ಆಟ ಆಗುತ್ತಲ್ಲ, ಅವಾಗ ಇದು ಅಟ್ಟೆ ಕಟ್ತೀರಾ ಅಥವಾ ನಾರ್ಮಲ್
ಅಟ್ಟೆಯ ಒಂದು ಇದು ಹೋಗಿದೆ ನಮ್ಮಲ್ಲಿ ಈಗ. ಓಕೆ. ಅನಿವಾರ್ಯತೆಗಿಂತ ಒಂದು ಕಾರ್ಯಕ್ರಮದಲ್ಲಿ ಅಟ್ಟೆಯನ್ನು ಕಟ್ಟಬೇಕು ಅಂತ ಹೇಳಿದಾಗ ಅದಕ್ಕೆ ಬೇಕಾದಂತಹ ಪರಿಕರಗಳು ಒದಗಿ ಬಂದಾಗ ನಾವು ಅಟ್ಟೆಯನ್ನು ಕಟ್ತೇವೆ. ಯಾಕಂದ್ರೆ ನಮಗೇನು ಮೊದಲು ಅಟ್ಟೆ ಕಟ್ಟಿಕೊಂಡೇ ಇದ್ದವ್ರು ನಾವು ಮುಂಡಾಸು ಇದು ಕೇರಿಗೆ ಮುಂದೆ ಸಣ್ಣದು ದೊಡ್ಡ ದೊಡ್ಡ ಮುಂಡಾಸು ನಾವು ಅಟ್ಟೆ ಹಾಗೂ ಉಲ್ಜಡೆಯಿಂದ ಲಾಸ್ಟ್ ಟೈಮ್ ಇದು ಮಟ್ಪಾಡಿಯಲ್ಲಿ ಆಟ ಆಯ್ತಲ್ಲ ಸಂಪ್ರದಾಯ. ಆ ಒಂದು ಅನುಭವ ಇರುವ ಕಾರಣದಿಂದ ನಮ್ಗೆ ಅದೇನೊಂದು ದೊಡ್ಡ ಕೆಲಸ ಆಗಿ ಕಾಣುವುದಿಲ್ಲ. ಅದಕ್ಕೆ ಇದು ಬೇಕು, ಪ್ರೋತ್ಸಾಹಕರು ಬೇಕು, ಅಲ್ಲದೆ ಇದ್ರೆ ಆಗುವುದಿಲ್ಲ. ಓಕೆ, ಥ್ಯಾಂಕ್ ಯು ಸರ್. ಸಿಗುವ. ಓಕೆ, ಖುಷಿ ಆಯ್ತು ಮಾತಾಡಿ. ಒಳ್ಳೆಯದು ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನನ್ನ ಜೊತೆ ಚಂದ್ರಕುಮಾರ್ ನೇಚರ್ ಇದ್ದಾರೆ. ಸೊ ಅವ್ರ ಹತ್ರನೂ ಕೂಡ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆ ಕೇಳುವ, ಮತ್ತೆ ಅವರ ಯಕ್ಷಗಾನ ಪ್ರಯಾಣದಲ್ಲಿ ಹೇಗೆಲ್ಲ ಅವರ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅದೆಲ್ಲ ಅವ್ರ ಹತ್ರ ಕೇಳುವ. ಹೇಳಿ ಚಂದ್ರಕುಮಾರ್ ಅವರೇ. ಕಾರ್ಯಕ್ರಮ ಈ ಕಾಲಘಟ್ಟಕ್ಕೆ ಅನುಗುಣವಾಗಿ ಒಂದೊಂದು ಸಂಸ್ಥೆಯನ್ನು ಹುಟ್ಟು ಹಾಕುವುದು, ಇವತ್ತಿನ ಯುವ ಕಲಾವಿದರು ಮಾಡ್ತಾ ಇದ್ದಾರೆ, ಅದಕ್ಕೆ ನಮ್ಮ ಪ್ರೋತ್ಸಾಹ. ಕೆಲವೊಂದು ರೀತಿಯ ಮಾಧ್ಯಮಗಳು ಮತ್ತೆ ಇವತ್ತು ಆಕ್ಚುಲಿ ಈಗ ಇದು ನಡುದಿಟ್ಟಿನ ಸಾಂಪ್ರದಾಯಿಕ ಯಕ್ಷಗಾನವನ್ನು ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮಗೆ ಖುಷಿ ಹೇಗಿದೆ? ಬಹಳ ಸಂತೋಷದ ವಿಷಯ. ನಮ್ಮ ಬಾಲ್ಯದಲ್ಲಿ ಯಕ್ಷಗಾನ ಇದೆಲ್ಲ ಮತ್ತೆ ಆ ನೆನಪು ಮರುಕಳಿಸುವಂತಹ ಸಂದರ್ಭವನ್ನ ಅತ್ಯಂತ ಉತ್ಸುಕತೆಯಿಂದ ನಾವು ಅದರಲ್ಲಿ ಭಾಗವಹಿಸಿದ್ದೇವೆ. ಮುಂದೆ ಸಹ ಇಂತಹ ಕಾರ್ಯಕ್ರಮಗಳು ಏರ್ಪಡಿಸಿದ್ರೆ ಅಂತದ್ರಲ್ಲಿ ಭಾಗವಹಿಸಬೇಕು ಎನ್ನುವ ಹಬ್ಬಹೊತ್ತಿಕೆಯೂ ನಮ್ಮಲ್ಲಿ. ನಿಮ್ಗೆ ಆಕ್ಚುಲಿ ಹೌದು ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಫಸ್ಟ್ ಇಂದ ನೀವು ಇದು ಇಂಥದ್ದೆಲ್ಲ ನೋಡಿ ನಮ್ಮ ಬಾಲ್ಯದಲ್ಲಿ ಇದೆಲ್ಲವೂ ಕಂಡದ್ದು, ಬೆಳೆದು ಆ ನೆನಪೆಲ್ಲ ಈಗ ನಿಮ್ಗೆ ಮರುಕಳಿಸ್ತಾ ಉಂಟು. ಹಾಗಾಗಿ ಇದು ಮತ್ತೆ ಮುಂದಿನ ಪೀಳಿಗೆವರೆಗೂ ಅದನ್ನ ಹಸ್ತಾಂತರಿಸಬೇಕು, ಅವರಿಗೆ ಒಂದು ಪರಿಚಯ ಮಾಡಿಕೊಡಬೇಕು ಅಂತ ಹೇಳಿದ್ರೆ ಇಂಥ ಮಧ್ಯದಲ್ಲಿ ಒಂದೊಂದು ಕಾರ್ಯಕ್ರಮ ಆಗಬೇಕು. ಕಳೆದ ಬಾರಿ ಮಡಪಾಡಿಯಲ್ಲಿ ಒಂದು ಕಾರ್ಯಕ್ರಮ ನಡೆದಿದೆ, ಆ ನಂತರದಲ್ಲಿ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಆದರೆ ಅದು ಬಹಳ ವಿಸ್ತಾರವಾಗಿತ್ತು. ಇವತ್ತು ವಿಸ್ತೃತತೆ ಕಡಿಮೆ ಉಂಟು ಇದರಲ್ಲಿ. ಆದರೂ ಸಹ ಇಲ್ಲಿನ ಸ್ಥಳೀಯ ಹುಡುಗರಿಗೆಲ್ಲ ಸ್ವಲ್ಪ ಅನುಭವಕ್ಕೆ ಇದೊಂದು ಅನುಕೂಲವಾಗಿ. ಹೌದು. ಮತ್ತೆ ಮಟ್ಪಾಡಿಯಲ್ಲಿ ಆಕ್ಚುಲಿ ಹೇಗೆಲ್ಲ ಆಗಿತ್ತು ಕಾರ್ಯಕ್ರಮ ಅಂತ ನನ್ನ ಚಾನಲ್ ಅಲ್ಲಿ ಕೂಡ ಆಲ್ರೆಡಿ ವಿಡಿಯೋ ಇದೆ. ಹೇಗೆಲ್ಲ ತಯಾರಿಕೆ ಆಗಿತ್ತು ಚೌಕಿಯಲ್ಲಿ, ಮತ್ತೆ ಆಟ ಹೇಗಾಗಿತ್ತು ಎಲ್ಲ ಕೂಡ ನನ್ನ ಚಾನಲ್ ಅಲ್ಲಿ ಕೂಡ ವಿಡಿಯೋ ಇದೆ, ನೋಡದೆ ನೋಡ್ಬೋದು. ನಾವು ಸಹ ಅದರಲ್ಲಿ ಭಾಗವಹಿಸಿದ್ದೇವೆ. ಹೌದೌದು. ಓಕೆ. ಸೊ ನೋಡಿ, ಇವರ ಆಕ್ಚುಲಿ ಯಕ್ಷಗಾನದಲ್ಲಿ ಇವರ 37 ವರ್ಷ ಕಂಪ್ಲೀಟ್ ಆಗಿದೆ ಅಲ್ವಾ? 37 ವರ್ಷ ನೋಡಿ ಅವರ ಅನುಭವ. ಥ್ಯಾಂಕ್ ಯು ಸೋ ಮಚ್. ಅವರಿಗೆ ವೇಷ ಮಾಡ್ತಾ ಇದ್ದಾರೆ, ಬೇರೆ ಕಲಾವಿದರ ಹತ್ರ ಮಾತಾಡುವ. ಥ್ಯಾಂಕ್ ಯು. ಇಲ್ಲಿ ರಾಘುಪೇತ್ರಿ ಮತ್ತೆ ವಿಶ್ವನಾಥ್ ಕಿರಾಡಿ ಅವರು ವೇಷ ಹಾಕ್ತಾ ಇದ್ದಾರೆ. ಕೋಟ ಸುರೇಶ್ ಅವರು ವೇಷ ಹಾಕ್ತಾ ಇದ್ದಾರೆ. ಹಾಯ್, ನಮಸ್ತೆ. ಎಲ್ಲ ನೋಡಿ ಬೆಂಗಳೂರಿಂದ ಬಂದೆ. ಅವ್ರು ನಮ್ಮ ಜನ. ನೀವು ಬೆಂಗಳೂರವರಲ್ಲ, ಇವ್ರು ನಮ್ಮ ಕರೆಕ್ಟ್. ಅಲ್ಲ, ಎಲ್ಲ ಆಟಕ್ಕೂ ಆಕ್ಚುಲಿ ಪ್ರವೀಣ್ ಪೆರಡೂರು, ಮುಖ ನೋಡಿದವ್ರು ನೋಡ್ಬೋದು. ಅಕ್ಷಯ್ ಕೋಟೇಶ್ವರ. ನಮಸ್ತೆ. ಆರ್ ಡಿ ಅವರು ಮೊನ್ನೆ ಬೆಳ್ಳಾಡಿಯಲ್ಲಿ ಫುಲ್ ರವೀಂದ್ರ ಕಲಾಕ್ಷೇತ್ರ ಎಲ್ಲ ಅದ್ರ ಹಾಗೆ ಅಲ್ವಾ? ಭಯಂಕರ ಭಾಗವತಿಗೆ. ಕೊಟ್ಟಿರು, ಒಳ್ಳೆ ಕೇಳ್ತಿದ್ರು. ಪದ್ಯ ಸೂಪರ್ ಕೇಳಿದ್ರು. ಎದುರು ಒಳ್ಳೆ ಕೇಳ್ತಿದ್ರು. ಸೂಪರ್ ಆಯ್ತು. ಮೊನ್ನೆ ಮಾತಾಡಿದ್ದೇನೆ ಬೆಳ್ಳಾಡಿ ಯಕ್ಷೋತ್ಸವದಲ್ಲಿ. ಇವತ್ತು ಪುನಃ ಸಿಕ್ಕಿದ್ದಾರೆ, ಖುಷಿ ಆಯ್ತು. ಇವತ್ತು ಯಾವುದು? ರಂಗಲೀಲೆಗೆ. ರಂಗಲೀಲೆ ಆಮೇಲೆ ಸಿಗುವ. ಸರಿ, ಅಕ್ಷಯ್ ನಮಸ್ತೆ. ನೋಡಿ, ಅಕ್ಷಯ್ ಕೋಟೇಶ್ವರ್ ಅವರು ಸುಮಾರು ಆಕ್ಚುಲಿ ಪೋಸ್ಟರ್ ಎಲ್ಲ ಮಾಡಿಕೊಡ್ತಾರೆ ಎಲ್ಲ ಯಕ್ಷಗಾನಕ್ಕೆ, ನೋಡಿರ್ತೀರಿ. ಸೊ ಇವತ್ತು ಲೈವ್ ಆಗಿ ನಮ್ಗೆ ಸಿಕ್ಕಿದ್ದಾರೆ, ಖುಷಿ ಆಯ್ತು. ಮತ್ತೆ ಇಲ್ಲಿ ಪ್ರವೀಣ್ ಅಣ್ಣ ಕೂಡ ಬ್ಯಾಕ್ಗ್ರೌಂಡ್ ವಾಯ್ಸ್ ಇವರೇ ಹೇಳ್ತಿದ್ದಾರಾ? ಪನ್ನೀರ್ ಮೂಲಭೂತ ಪ್ರವೀಣ್ ಪೆರಡೂರು. ಮಾತಾಡುದಿಲ್ಲ ಅವರು, ಕೆಲಸದಲ್ಲಿ ಮಾತಾಡ. ಮತ್ತೆ ಮೊನ್ನೆ ಆಟ ಆಯ್ತಲ್ಲ ನಮ್ಮ ಬೆಂಗಳೂರಲ್ಲಿ, ಶಶಿಕುಮಾರ್ ಅವರು ನಾಗವಲ್ಲಿ ಆಟ ಮಾಡಿಸುವಾಗ ನೋಡಿರ್ತೀರಿ. ಇಲ್ಲಿ ಆಟ ಸ್ಟಾರ್ಟ್ ಆಗಿದೆ. ನನಗೆ ಒಂದು ಆಟದ ವಿಡಿಯೋ ಮಾಡ್ಲಿಕ್ಕೆ ಮಿಸ್ ಆಗುತ್ತೆ, ನೋಡುವ, ಹೋಗ್ತೇನೆ.
ಯಾರಿದ್ದಾರೆ ನೋಡಿ, ನಾಗಶ್ರೀ. ನಮಸ್ತೆ, ಅಲ್ಲೊಬ್ರು ನಮಸ್ಕಾರ ಇದ್ದಾರೆ. ಎಲ್ಲರಿಗೂ. ಬನ್ನಿ ಮಾರ್ರೆ ಓಯ್. ಬಂದ್ರು. ನಾಗಶ್ರೀ ಮತ್ತೆ ನಯಾರಿಕಾ ಭಟ್ ಅವರು. ಸಹೋದರಿಯರು ಅಂತ ಕರೀತಾರೆ. ಕರೆಕ್ಟ್, ಯಕ್ಷ ಸಹೋದರಿಯರು. ಬನ್ನಿ ಮಾರ್ರೆ ನೀವು ಇಲ್ಲಿ ಬನ್ನಿ. ಇವತ್ತು ನೋಡಿ ಇಲ್ಲಿ ಕಿರಾಡಿ ಅವರ ಈ ಟ್ರಸ್ಟ್ ಇನಾಗ್ರೇಷನ್ ಕಾರ್ಯಕ್ರಮಕ್ಕೆ ಇವರು ಕೂಡ ಬಂದಿದ್ದಾರೆ ಬೆಂಗಳೂರಿಂದ. ಸೊ ಇಬ್ರು ಏನ್ ಹೇಳ್ತೀರಿ ಇವತ್ತಿನ ಕಾರ್ಯಕ್ರಮದ ಬಗ್ಗೆ? ಆಲ್ರೆಡಿ ಈಗ ಅದ್ಭುತವಾಗಿ ಮೂಡ್ ಬರ್ತಾ ಇದೆ. ಆಲ್ರೆಡಿ ನೀವ್ ಹೇಳ್ದಂಗೆ ಆಯ್ತು, 2 ಪ್ರಸಂಗ ಮುಗಿತು, ಗಾನ ವೈಭವ ಮುಗಿತು, ಸಭಾ ಕಾರ್ಯಕ್ರಮ ಒಂದ್ಸಲ ಆಯ್ತು, 2 ಸಭಾ ಕಾರ್ಯಕ್ರಮ ನಡೀತದೆ. ಅದಕ್ಕಿಂತ ಮೊದಲು ಒಂದು ಟೀ ಬ್ರೇಕ್ ಅಂತ ಹೇಳಿದ್ರು, ಹಂಗಾಗಿ ಟೀ ಕುಡಿಯೋಣ ಅಂತ ಬಂದ್ವಿ. ಅಷ್ಟರೊಳಗಡೆ ಈ ಚಲಿತ ಅಭಿಮನ್ಯು ಬಂದು ತಲೆ ತಿಂದು ವಿಡಿಯೋ ಮಾಡೋಣ ಒಂದು ಕ್ಯಾಶುವಲ್ ಟ್ಯಾಗ್ ಅಂತ ಕದ್ದಿದ್ದಾರೆ. ಓಕೆ, ಇದೆಲ್ಲ ಸುಳ್ಳು. ಅದನ್ನು ನಾನು ಆಮೇಲೆ ಅಲ್ಲೊಬ್ರು ಇದ್ದಾರೆ ಅವ್ರ ಹತ್ರ ಕೇಳ್ತೇನೆ. ಇಲ್ಲ, ಕಿರಾಡಿ ಅವರ ಈಗ ಯಕ್ಷ ಪ್ರಣತಿ ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ನಾವೆಲ್ಲ ಸೇರಿ ಬರ್ಬೇಕು ಅಂತಾನೆ ಬಂದಿದ್ದು. ಅದ್ಭುತವಾದ ಸಂಯೋಜನೆ ಮಾಡಿದ್ದಾರೆ. ಒಂದು ಯಕ್ಷ ಪ್ರಣತಿ ಅಂತ ಏನು ಒಂದು ಪ್ರಣತಿ ಬೆಳಗ್ತಾ ಇದ್ದಾರೆ, ಅದು ಪ್ರಜ್ವಲಿಸಲಿ, ಪ್ರಕಾಶಿಸಲಿ. ಯಕ್ಷಗಾನಕ್ಕೆ, ಯಕ್ಷಗಾನದ ಕಲಾವಿದರಿಗೆ, ಅಭಿಮಾನಿಗಳಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತೇವೆ. ಯಕ್ಷಗಾನ ಭಾಷಣ ಮಾಡುತ್ತೆ ನೀವು. ಮತ್ತೆ ಏನ್ ಹೇಳುದು, ಅಷ್ಟೇ ತಾನೇ ಕ್ಯಾಶುವಲ್ ಟಾಕ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸರಿ ಸರಿ, ಬಾಯ್ 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 ಬಾಯ್. ಆಯ್ತಾಯ್ತಾಯ್ತು. ಇಲ್ಲಿ ಒಂದು ಸಣ್ಣ ಫೋಟೋ ಶೂಟ್ ಆಗ್ತಾ ಉಂಟು, ಆರ್ಟಿಸ್ಟ್ ಅಲ್ಲಿದ್ದಾರೆ. ಸೊ ಈಗ ಇಬ್ರು ಮುಕ್ತಿ ಹೋದ್ರಲ್ಲ, ಇವ್ರದ್ದು ಕೂಡ ಒಂದು ಸಣ್ಣ ಫೋಟೋ ಶೂಟ್ ಆಗಿದ್ದು. ಈಗ ಧೀರಜ್ ಅವರೇ ಇಲ್ಲಿ ಬನ್ನಿ. ಈಗ ನನ್ನ ಜೊತೆ ಯಾರಿದ್ದಾರೆ ಗೊತ್ತಾ? ನನ್ನ ಸೀನಿಯರ್, ನಿಮ್ಗೆಲ್ಲ ಅಶ್ವಿನಿ ಕೊಂಡದಕುಳಿ ಅವರು. ಇವತ್ತು ಕಿರಾಡಿ ಅವರ ಈ ಪ್ರೋಗ್ರಾಮ್ಗೆ ಇವರು ಕೂಡ ಬಂದಿದ್ದಾರೆ. ಸೊ ಅಶ್ವಿನಿ ಅವರೇ, ಬೆಂಗಳೂರಿಂದ ಬಂದಿದ್ದೀರಿ, ಎಂತ ಹೇಳ್ತೀರಿ? ಇವತ್ತು ಕಾರ್ಯಕ್ರಮ ಹೇಗಾಗ್ತಾ ಉಂಟು, ಹೇಗೆ ಅನಿಸ್ತಾ ಉಂಟು? ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಒಬ್ಬ ಕಲಾವಿದ ಸಂಘಟನೆ ಮಾಡಿದ್ದಾರೆ. ಇದರಿಂದ ತುಂಬಾ ಜನರ ಒಂದು ಪ್ರೇರಕ ಶಕ್ತಿ, ಸಂಘಟನಾ ಶಕ್ತಿ ಇದೆ. ಇದು ಯಾವಾಗ್ಲೂ ಹೀಗೆ ಇರಲಿ, ಕಲಾವಿದರ ಮೇಲೆ ಪ್ರೀತಿ ಎಲ್ರಿಗೂ ಹೀಗೆ ಇರಲಿ ಅಂತ ಹೇಳ್ಬೋದು. ಶಾರ್ಟ್ ಭಾಷಣ. ಸರಿ, ಹೋಗುವ. ಅವ್ರು ಫೋಟೋ ತೆಗಿತಿದ್ರು ಮಾರೆ, కొంచెం ಜಾಸ್ತಿ ಮಾತಾಡ್ಬೋದಿತ್ತು. ತೆಗಿಗಿದ್ದಿತ್ತು ಧೀರಜಣ್ಣ. ಒಂಚೂರು ಮುಖ ತೋರಿಸಿ ಬಿಡಿ ನೋಡಿ. ಅಮಾಯಕ ಅನ್ನೋದ್ರಲ್ಲೇ ಗೊತ್ತಾಗುತ್ತೆ ಅಲ್ಲ. ಆಕ್ಚುಲಿ ಪಾಪ ಬೆಂಗಳೂರಿಂದ ಬಂದಿದ್ದಾರೆ ಇವರು ಕೂಡ. ಸುಮಾರು ಜನ ಇವತ್ತು ಬೆಂಗಳೂರಿಂದ ಬಂದವರೇ ನಮ್ಗೆ ಸಿಕ್ಕಿದ್ದಾರೆ. ಇಷ್ಟು ದಿನ ನಾನು ಬೆಂಗಳೂರಿಗೆ ಹೋಗ್ತಿದ್ದೆ, ಇವತ್ತು ಇವರೆಲ್ಲ ನಂಗೆ ಊರಲ್ಲೇ ಸಿಕ್ಕಿದ್ದಾರೆ. ಅಲ್ಲ, ಇವ್ರು ಬೆಂಗಳೂರವರಲ್ಲ, ಊರಿನವ್ರೆ, ಎಲ್ಲ ಗೊತ್ತು ನಿಮ್ಗೆ. ಸೊ ಇವತ್ತು ಪಾಪ ಸುಮಾರು ವಿಡಿಯೋ ಎಲ್ಲ ಮಾಡಿದ್ದಾರೆ, ಫೋಟೋ ಶೂಟ್ ಎಲ್ಲ ತೆಗಿತಾ ಇದ್ದಾರೆ. ಈ ಕಷ್ಟದಲ್ಲೂ, ಈ ಬ್ಯುಸಿ ಶೆಡ್ಯೂಲ್ ಅಲ್ಲೂ ಅವ್ರ ಕ್ಯಾಮರಾ ಹಿಂದೆ ಮಾತಾಡ್ತಾರೆ. ಎಲ್ಲ ಪ್ರಾಬ್ಲಮ್ ಇದೆ, ಎಂತ ಮಾಡೋದು ಅಡ್ಡಿಲ್ಲ. ಅವ್ರನ್ನ ಆದಷ್ಟು ಇನ್ನು ವ್ಲಾಗ್ ಅಲ್ಲಿ ಒಂದು ತರ್ಲಿಕ್ಕೆ ಟ್ರೈ ಮಾಡ್ತೇನೆ. ಸರಿ, ಇಲ್ಲಿ ಇನ್ನು ಶ್ರೀನಿವಾಸ್ ನಮ್ಮ ಗುಂಡ ಅವರಿದ್ದಾರೆ. ನಮಸ್ತೆ. ಎಷ್ಟೊತ್ತಿಗೆ ಬಂದ್ರಿ? ಬೆಳಿಗ್ಗೆ. ನೀವು ಮಾತಾಡೋದಿಲ್ವಾ ಕ್ಯಾಮರಾದಲ್ಲಿ? ಮಾತಾಡೋದಿಲ್ಲ, ಓನ್ಲಿ ಚಂಡೆ. ಓಕೆ, ನಿಮ್ಗೂ ಕಿರಾಡಿ ಅವರ ಸ್ನೇಹ ಹೇಗೆ? ತುಂಬಾ ಕ್ಲೋಸ್ ಫ್ರೆಂಡ್. ಓಕೆ, ಕರಡೂರು ಮೇಳದಿಂದ ತುಂಬಾ ಮೊದಲಿಂದಲೂ ಒಟ್ಟಿಗೆ ಇದ್ವಿ. ಕರಡೂರು ಮೇಳದಾಗ ಒಂದು ತಿರುಗಾಟ ಇತ್ತು, ಅಲ್ಲಿಂದ ಮತ್ತು ಕ್ಲೋಸ್ ಆಗಿ. ಓಕೆ, ಇವತ್ತಿಗೂ ಹಾಗೆ. ಇವತ್ತೇ ಹೇಗೆ ಖುಷಿ ಆಗ್ತಾ ಉಂಟಾ? ನಿಮ್ಮ ಒಂದು ಸ್ನೇಹಿತ ಇಷ್ಟೊಳ್ಳೆ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಹೌದು, ತುಂಬಾ ಖುಷಿ ಆಗ್ತದೆ. ವಿಶ್ವಾಸ, ಬೆಸ್ಟ್ ವಿಶ್ವಾಸ. ಇವರು ಚಂಡೆಯಲ್ಲಿ ಮಾತ್ರ ಮಾತಾಡೋದು, ಪಾಪ ಸ್ವಲ್ಪ ನರ್ವಸ್ ಆಗ್ತದೆ ನೋಡಿ. ಇವ್ರು ಕಲ್ಸಿ ಕೊಡ್ಬೇಕು ಆಕ್ಚುಲಿ ಎಲ್ರಿಗೂ ಮಾತಾಡ್ಲಿಕ್ಕೆ. ಅವ್ರಿಗೆ ಶಾರ್ಟ್ ಭಾಷಣ ಮಾಡಿದ್ರು ಮಾರು, ಒಂಚೂರು ಜಾಸ್ತಿ ಮಾತಾಡ್ಬೇಕು. ಇವತ್ತು ಆಕ್ಚುಲಿ ಒಂದು ಪ್ರೋಗ್ರಾಮ್ ಅಲ್ಲಿ ಗೆಸ್ಟ್ ಆಗಿ ಇವಾಗ ಇಲ್ಲಿ ಬಂದದ್ದು, ಪ್ರೇಕ್ಷಕನಾಗಿ ಅಲ್ವಾ? ಅವ ಕ್ಯಾಮರಾ ಇಟ್ಟರಿಗೆ ಓಡಿ ಹೋಗ್ಬೋದು ಗಾಡಿ. ಈಗ ಪುಣ್ಯಕ್ಕೆ ಇಲ್ಲಿವರೆಗೆ ನಡ್ಕೊಂಡು ಬಂದ್ರೆ ಅಕ್ಷಯ್ ಚಂದ ಬಂದ. ಯಾರು ಒಂದು ಪಟ ನಂಗೆ ಗೊತ್ತಿಲ್ಲ. ಡ್ರೆಸ್ಸಿಂಗ್ ಎಲ್ಲ ಎಷ್ಟು ಲಾಕಿನ್ ಕೇಳಿ ಬಂದು ಇವ್ರೆ ನಾನು ಫೋಟೋದಂಗ ಅದಕ್ಕೆ ಕಾಲ್ ಕಟ್ಟು ಮಾಡೋದು. ಯಾರು ಕಾಲ್ ಬೇಕಿತ್ತು, ಅದು ಇಲ್ಲಿ ಎಲಾಸ್ಟಿಕ್ ಎಲ್ಲ ಇತ್ತು, ಗೊತ್ತಾಗ್ಬಾರ್ದು. ಮಾಮೂಲಿ ಪ್ಯಾಂಟ್ ಅಂತ ಜಾಗರ್ ಇಷ್ಟು ಕಷ್ಟ ಪಡ್ತಿದ್ರಲ್ಲ, ಯಾರಂತ ಗುರುತಿಸಿ. ಸುಜನ್ ಎಂತ ಹೆದರಿಕೆಯಾ? ಅದೇ ಒಂಚೂರು ಹೇಳ್ಕೊಟ್ಟಂಗೆಲ್ಲ ಮಾಡಿ.
ನೀವು ಯಾವಾಗ ಮುಂಡ ಸಾಕ್ಲಿಕ್ಕೆ ಕಲ್ತದ್ದು? ಮುಂಡ ಸಾಕ್ಲಿಕ್ಕೆ ಯಾವಾಗ ನಮಸ್ತೆ, ನನ್ನ ಜೊತೆ ವಿಶ್ವನಾಥ್ ಎನ್ನಬೈಲವರಿದ್ದಾರೆ. ವೇಷ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಸುಧನ್ಮ ಪಾತ್ರಕ್ಕೆ ತಯಾರಾಗಿ ನಿಂತಿದ್ದಾರೆ. ಈಗ ಪುರ್ಸೋದಲ್ಲಿದ್ದಾರೆ, ಅದಕ್ಕೆ ಸ್ವಲ್ಪ ಒಂಚೂರು ಮಾತಾಡುವಂತಿದ್ರು ಸರ್. ವಿಶ್ವಣ್ಣ, ಇವಾಗ ಆಕ್ಚುಲಿ ಈಗಿಂದಿದ್ರಲ್ಲಿ ಹೇಗಂದ್ರೆ ಹೆಜ್ಜೆಗಾರಿಕೆ ಇದ್ರೆ ಮಾತ್ರ ಸಾಕಾಗುತ್ತೆ, ಅರ್ಥಗಾರಿಕೆ ಬೇಕಂತ ಇರುವಂತ ಈಗ ಒಂದು ಟ್ರೆಂಡ್. ಸೊ ನಿಮ್ಮನ್ನು ಕೂಡ ಈಗ ನಾವೆಲ್ಲರೂ ಕೂಡ ನೋಡ್ತಿರುವಾಗ ಈಗ ಅತಿಥಿಯಾಗಿ ಈಗ ಅಂದ್ರೆ ನೀವು ಆಕ್ಚುಲಿ ಒಳ್ಳೆ ಅರ್ಥಗಾರಿಕೆಯಲ್ಲಿ ಕೂಡ ಒಳ್ಳೆ ಇಂಪ್ರೂವ್ ಆಗ್ತಾ ಇದ್ದೀರಿ ಅಂತ ಇದರಲ್ಲಿ ಎಲ್ಲರೂ ಕೂಡ ಕರಿತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಿಮಗೂ ಕೂಡ ಖುಷಿ ಇರುತ್ತೆ. ಸೊ ಇದೀಗ ಅರ್ಥಗಾರಿಕೆಗೆ ನೀವು ಹೇಗೆ ತಯಾರಾಗ್ತೀರಿ? ಅಂದ್ರೆ ಬೇರೆ ಯಾರಾದ್ರೂ ಗುರುಗಳ ಹತ್ರನ ಅಥವಾ ಏನಾದ್ರು ಸಾಹಿತ್ಯದ ಬಗ್ಗೆ ಹೇಗೆ ಅಂದ್ರೆ ಅದ್ರ ಬಗ್ಗೆ ಕಲಿತಾ ಅಂತ ಹೇಳಿದ್ರೆ ನಾನು ಒಂದು ಸ್ವಲ್ಪ ಓದುವ ಅಭ್ಯಾಸ ಉಂಟು. ಮತ್ತೆ ಹಿರಿಯ ಕಲಾವಿದರು ಕೇಳುವ ಅಭ್ಯಾಸ ಉಂಟು. ಇನ್ನೊಂದಂತ ಕೇಳಿದ್ರೆ ನಾವು ನಮ್ಮ ವೇಷಕ್ಕೆ ತಕ್ಷಣ ನಮ್ಮ ಯಾವ ಒಳ್ಳೆ ಪ್ರಸಂಗ ಇದ್ರೆ ಆಗಲಿರೋ ಪ್ರಸಂಗ ಇದ್ರೆ ಉಳಿದವರು ನೋಡೋದನ್ನು ನೋಡಿ ಅವ್ರು ಏನು ಕೇಳ್ತಾರೆ. ಅದ್ರಲ್ಲಿ ನಾವು ಸರಿಯಾಗಿ ಪಳಗಿದ್ರೆ ನಾವು ಆಟವನ್ನು ನೋಡ್ಬೇಕು. ಹೆಚ್ಚಾಗಿ ನೋಡೋದು ಆಟ ನೋಡ್ಬೇಕು, ಆಟ ನೋಡಿದ್ರೆ ಮತ್ತೆ ಹಿರಿಯ ಕಲಾವಿದರಲ್ಲಿ ಕೇಳುವ ಗುಣ ಬೇಕು. ಹಿರಿಯವರಾಗಲಿ ಕಿರಿಯವರು ಈಗ ಒಂದೊಂದು ವೇಷ ಈಗ ನಾವು ಮಾಡಿದ್ರು ನಮಗೆ ಕಿರಿಯವರು ಮಾಡಿರ್ತಾರೆ, ಅವರದ್ದು ಕೇಳಿದ್ರೆ ನಾವು ಸಣ್ಣದಾಗುದಿಲ್ಲ. ಅವರದ್ದು ಕೇಳೋದು ನೀವು ಮಾಡಿದಿಲ್ಲ ಮನೆ ಎಂತ ಮಾಡಿದ್ರು ಕೇಳ್ಕೊಂಡು ಅಭ್ಯಾಸ ಮಾಡ್ಕೊಂಡ. ಮತ್ತೆ ಕುಣಿತ ಎಲ್ಲ ನಾರ್ಮಲ್ ನಿಮ್ಗೆ ಅನುಭವ ಆಗಿದೆ, ಅದೆಲ್ಲ ಅನುಭವ ಆಗಿದೆ ರಂಗದಲ್ಲಿ ಬರುತ್ತೆ ಅಲ್ವಾ? ಓಕೆ, ಇವತ್ತು ಈಗ ಕಿರಾಡಿ ಅವರ ಸ್ನೇಹ ನಿಮ್ಗೆ ಮತ್ತೆ ಕಿರಾಡಿ ಅವ್ರದ್ದು ಹೇಗೆ? ಇಲ್ಲ, ನಾನು ಪ್ರಕಾಶ್ ಇಬ್ರು ಸಾಲಿಗ್ರಾಮದಲ್ಲಿ ಒಟ್ಟಿಗೆ ಇದ್ದಾರೆ. ಮತ್ತೆ ನಾವೊಬ್ರು ಈಗ ನನಗೆ ಏನಾದ್ರು ಆಟ ಕೇಳಿದ್ರೆ ನಾನು ಅವನಿಗೆ ಹೇಳ್ತೇನೆ, ಅವ ಆಟ ಇದ್ರೆ ನನಗೆ ಫ್ರೀ ಇದ್ದೆ ಕೇಳ್ತಾನೆ. ನಮ್ಮೊಳಗೆ ಏನೋ ಒಂದು ದ್ವೇಷಗಳೆಲ್ಲ ಏನೂ ಇಲ್ಲ. ನನ್ನ ಅಪ್ಪನ ಟ್ರಸ್ಟ್ ಮಾಡ್ತಿದ್ದೆ, ಖಂಡಿತ ನಾ ಬರ್ತಿರ್ತಾರೆ. ನಿಜವಾಗ್ಲೂ ಅವ್ನು ಹೆಮ್ಮೆ ಉಂಟು. ಯಾಕೆ ಹೇಳಿದ್ರೆ ನಮ್ಮ ಈಗಿನ ಯುವ ವೇಷಧಾರಿಗಳಲ್ಲಿ ಒಳ್ಳೆ ವೇಷಧಾರಿ ನಾಯಕ ಖಳನಾಯಕ ಪಾತ್ರವನ್ನು ಮಾಡುವುದು ಅವನು ಈ ಸಣ್ಣ ವಯಸ್ಸಿನ ಅಷ್ಟು ಇಷ್ಟು ಓಪನ್ ಮಾಡಿದಂತ ನಮ್ಗೆ ಬಹಳ ಖುಷಿ ಪಡುವಂಥದ್ದು. ಈಗ ಬೆಂಕಿನಲ್ಲಿ ಪಟ್ಟ ಸತೀಶ್ ಶೆಟ್ಟರ್ ಮಾಡಿದ್ರು, ಅವ್ರು ಬೆಂಕಿ ಕಡೆಗೆ ಎರಡೂ ಕಡೆ ಮಾಡಿದ್ರು. ಇವನಿಗೂ ಹಾಗೆ ಬೆಂಕಿ ಕಡೆಗೆ ಎಲ್ಲ ಇದಕ್ಕೂ ಅವನ ಕೀರ್ತಿ ಪಸರಿಸಿ ಅವನಿಂದ ಕೆಲವಷ್ಟು ಫಲವನ್ನು ಪಡ್ಕೊಳ್ಳಿ ಕೆಲವಷ್ಟು ಕಲಾವಿದರು ಅಥವಾ ಯಾರೇ ಆಗಲಿ ಅವನಿಗೆ ಕೊಡುವ ಕೈಗಳು ಅದಷ್ಟು ಕೊಟ್ಟು ಅವನನ್ನ ಎತ್ತರಕ್ಕೆ ಏರಿಸ್ತೀನೋ ಆಗ್ಲಿ ನಾ ಕೇಳ್ಕೊಡೋದು. ಹಾಗೆ ಇವತ್ತಿನ ಕಾರ್ಯಕ್ರಮ ಎಲ್ಲ ನೋಡ್ತಾ ಇದ್ದೀರಲ್ಲ, ಹೇಗಾಗ್ತಾ ಉಂಟು ಎಲ್ಲ? ಉತ್ತಮವಾದಂತ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ನಾವು ಅಷ್ಟು ಸಣ್ಣ ಪ್ರಾಯದಲ್ಲಿ ಇಷ್ಟು ಕಾರ್ಯಕ್ರಮ ಮಾಡಿದ್ರೆ ಬಹಳ ಹೆಮ್ಮೆ ಇತ್ತು. ಯಾಕೆ ತುಂಬಾ ಕಷ್ಟ ಟ್ರಸ್ಟ್ ಮಾಡುವಂಥ ಎಷ್ಟೋ ಜನ ಹಿಡಿಬೇಕು. ಅದು ವ್ಯವಸ್ಥೆಗಳಾಗ ಬೆಳಿಗ್ಗೆ ಊಟ ಟೀ ಕಾಫಿ ಅಂತ ಯಾವುದಕ್ಕೂ ಕಡಿಮೆ ಆಗಿದೆ. ಸಾಧಾರಣ ಒಂದು 3 ಜನ ಹತ್ತತ್ರ ಕಲಾವಿದರು ಅವರೆಲ್ಲ ಇದ್ದಾರೆ. ಎಲ್ಲರೂ ಚಂದ ರೀತಿಯಲ್ಲಿ ನೋಡ್ಕೊಂಡಿದ್ದಾನೆ. ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾನೆ. ಅವನ ಇನ್ನೂ ಈ ಕಾರ್ಯಗಳ ಯಶಸ್ಸಿನ ಕಡೆಗೆ ಹೋಗಿ ಅವನಿಗೆ ಸಹಾಯ ಮಾಡುವಂಥ ಕೈಗಳು ಅದೆಷ್ಟು ಅವನನ್ನು ಸೇರಿಕೊಳ್ಳಿ, ಅವನಿಂದಲೂ ಆಗಿ ಅದೆಷ್ಟೋ ಜನರಿಗೆ ಸಹಾಯ ಆಗಲಿ ಅಂತ ಕಮಲೇಶ್ವರಿ ಅವನ್ನೆಲ್ಲ ಬೇಡ್ಕೊಳ್ತೇನೆ. ಖಂಡಿತ ಓಕೆ, ಸ್ನೇಹಿತರಾಗಿ ಇವರ ಮನದ ಮಾತನ್ನು ಹೇಳಿದ್ದಾರೆ. ಬೇರೆ ಎಂತಾದ್ರೂ ಹೇಳಿಲ್ಲ? ಬೇರೆ ಏನು, ಇನ್ನು ಕಿರಾಡಿಯವರಿಗೆ ನಾವು ಎಲ್ಲರೂ ಸೇರಿ ಪ್ರೋತ್ಸಾಹ ಮಾಡೋಣ. ಒಬ್ಬ ಮನಸ್ಸಿದ್ದವರೆಲ್ಲರೂ ಕಿರಾಡಿಯವರ ಟ್ರಸ್ಟಿಗೆ ಸಹಾಯ ಮಾಡಿ ಅವನಿಂದ ಅದೆಷ್ಟೋ ಕಲಾವಿದರಿಗೆ ಉಪಕಾರ ಆಗ್ತದೆ. ಇವತ್ತೀಗ ಪ್ರಥಮದಲ್ಲಿ ಪ್ರಾರಂಭ ಮಾಡಿದ್ರು ಅಶಕ್ತ ಕಲಾವಿದರಿಗೆ ಹಿರಿಯ ಕಲಾವಿದರಿಗೆ ಗೌರವಿಸೋದು, ಆಮೇಲೆ ಸ್ಕಾಲರ್ಶಿಪ್ ಎಲ್ಲ ರೀತಿಯಲ್ಲಿ ನಾವು ಕೊಡ್ತಾ ಇದ್ದಾರೆ. ಇನ್ನು ಖಂಡಿತ ಎಲ್ಲ ಒಳ್ಳೊಳ್ಳೆ ರೀತಿಯ ಯೋಜನೆಗಳನ್ನ ಹಾಕ್ತಾನೆ ಅಂತ ವಿಶ್ವಾಸ ಉಂಟು. ಅದಕ್ಕೆ ದಾನಿಗಳಾದ ತಾವೆಲ್ಲರೂ ಕೈ ಜೋಡಿಸಬೇಕಾಗಿ ಕೇಳಿದೆ. ಎಲ್ಲರೂ ಕೂಡ ಹೆಲ್ಪ್ ಮಾಡಿ ಅಂತ ನಾನು ಕೂಡ ಖಂಡಿತವಾಗಿ. ಸರಿ, ಇನ್ನು ಅವರು ಕಾರ್ಯಕ್ರಮಕ್ಕೆ ತಯಾರಾಗ್ತಾರೆ. ಇನ್ನು ಪ್ರಸಂಗ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಹೊತ್ತಲ್ಲಿ. ಸೊ ಆಯ್ತು, ನಾವು ಬೀಳ್ಕೊಡೋಣ. ಥ್ಯಾಂಕ್ ಯು ಸೋ ಮಚ್ ನನ್ನ ಹತ್ರ ಮಾತಾಡಿದ್ದಕ್ಕೆ. ನನ್ನ ಜೊತೆ ಯಾರಿದ್ದಾರೆ ನೋಡಿ, ಚಿರ ಯುವಕ ತೀರ್ಥಹಳ್ಳಿ ಗೋಪಾಲಾಚಾರ್ಯರು. ಇನ್ನು ವೇಷಕ್ಕೆ ತಯಾರಾಗಬೇಕಷ್ಟೇ. ಸೊ ವೆಯ್ಟ್ ಮಾಡ್ತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷ್ಣನ ಪಾತ್ರ. ಅವ್ರು ಮಾತಾಡೋದಿಲ್ಲ ಈಗ. ಅದನ್ನು ಬಂದ್ತಾರೆ. ಸರಿ, ಓಕೆ. ಇಲ್ಲಿ ಶರತ್ ಶೆಟ್ಟಿ ಅವರಿದ್ದಾರೆ ತೀರ್ಥಹಳ್ಳಿ. ಆವಾಗ ಸುಭದ್ರೆ ಪಾತ್ರ ಮಾಡಿ ಇವಾಗ ಕುವಲೆ ಪಾತ್ರಕ್ಕೆ ತಯಾರಾಗಿ ಕುತ್ಕೊಂಡಿದ್ದಾರೆ. ಹೇಗಾಯ್ತು ಇವತ್ತಿನ ಪ್ರೋಗ್ರಾಮ್ ಎಲ್ಲ? ಒಳ್ಳೆದಾಯ್ತು. ಒಳ್ಳೆ ಕಾರ್ಯಕ್ರಮ, ಖುಷಿ ಆಯಿತು. ಕಲಾವಿದರಿಗಾಗಿ ಒಂದು ಕಲಾ ಸೇವೆಯನ್ನು ಮಾಡುವ ಕಲಾವಿದರಿಗಾಗಿ ಮಾಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ. ಕಿರಾಡಿ ಪ್ರಕಾಶ್ ಮಾಡುವಂಥ ಈ ಕಾರ್ಯಕ್ರಮದಲ್ಲಿ ಅವರಿಗೆ ಯಶಸ್ಸಾಗಲಿ, ಅವರಿಂದ ಹಲವು ಕಲಾವಿದರಿಗೆ ಸಹಾಯವಾಗಲಿ, ಬಡ ಜನರಿಗೆ ಉಪಕಾರ ಆಗಲಿ ಬೇಡಿಕೆ. ಅವರು ಮಾಡುವಂಥ ಕಾರ್ಯಕ್ಕೆ ಮಂದಾರ್ಥ ಪರಮೇಶ್ವರ ಸಂಪೂರ್ಣ ಅನುಗ್ರಹ ಆಗಲಿ ಅಂತ ಬೇಡಿಕೆ. ಓಕೆ, ಥ್ಯಾಂಕ್ ಯು. ಶಶಾಂಕಾಚಾರ್ಯ ಅವರು ತಯಾರಾಗಿ ನಿಂತಿದ್ದಾರೆ. ಹಿಲ್ಲೂರವರು, ನಮ್ಮ ಸುಜನ್ ಅಣ್ಣ. ಎಲ್ಲರಿಗೂ ನಮಸ್ಕಾರ.
ಚಂದ ಶ್ರುತಿ ಮಾಡ್ತಾ ಇದ್ದಾರೆ. ನೀವು ಚಪ್ಪಾಳೆ ತಟ್ಟಿ ಬೆಳೆಸಿದ್ರಿಂದ 10 ವರ್ಷದ ಹಿಂದೆ ನಾನು ನೋಡಿದ ಪ್ರಕಾಶ ಇವತ್ತು ಎದ್ದು ನಿಂತ ಪ್ರಕಾಶ. ಇಷ್ಟು ವ್ಯತ್ಯಾಸ ಆಗುವುದಕ್ಕೆ ಕಾರಣ ಪ್ರಕಾಶ ಅಲ್ಲ, ಪ್ರಕಾಶನನ್ನು ಬೆಳೆಸಿದ ನೀವು. 10 ವರ್ಷದ ಹಿಂದೆ ಪ್ರಕಾಶ ಮೇಳಕ್ಕೆ ಬಂದಾಗ ತುಂಬಾ ಕುಣಿತಾ ಇದ್ದ, ಸಿಕ್ಕಾಪಟ್ಟೆ ಕುಣಿತಾ ಇದ್ದ. ಎಷ್ಟು ತ್ರಾಣ ಉಂಟು ಅಷ್ಟು, ಮಂಡ್ರಿಗೆ ಕೂತ್ರೆ ಏಳದೇ ಇದ್ದಷ್ಟು ಮಂಡ್ರೆ ಹೊಡಿತಾ ಇದ್ದ, ಅಷ್ಟು ಕುಣಿತಾ ಇದ್ದ. ವಾಚಿಕ ವಿಭಾಗದಲ್ಲಿ, ಅಭಿನಯದ ವಿಭಾಗದಲ್ಲಿ, ಪಾತ್ರ ಕಟ್ಟುವಲ್ಲಿ ಅಷ್ಟು ಮುಂದಿರಲಿಲ್ಲ. ಯಾಕಿದನ್ನು ನೆನಪಿಸ್ತೇನೆ ಅಂದ್ರೆ, ಇವತ್ತು ಸಮಗ್ರ ಬಡವತಿಟ್ಟಿನಲ್ಲಿ ಈ ಜನರೇಷನ್ ಅಲ್ಲಿ, ನಾವು ಒಂದು ಜನರೇಷನ್ ಅನ್ನ ತಕೊಂಡ್ರೆ ಹಿರಿಯರಾದ ಹಳೆ ಜನರೇಷನ್ ಅವರಿಗೊಂದು ಗೌರವ ಅರ್ಪಣೆ ಆಗಿದೆ ಇಲ್ಲಿ. ಅದರ ನಂತರದ ಉಚ್ಚರಾಯ ಸ್ಥಿತಿಯಲ್ಲಿರುವಂತಹ ಜನರೇಷನ್ ಅಲ್ಲಿ ಇವತ್ತು ನಾವು ಗಮನಿಸಿದ್ರೆ ಯಾಚಿಯವರೋ, ಕೊಂಡದಪಡಿಯವರೋ, ವಿದ್ಯಾಧರ, ಗೋಪಾಲಾಚಾರ್ಯರಂತಹ ಸಮಕಾಲೀನರನ್ನು ತಕೊಂಡ್ರೆ, ಅದರ ನಂತರದ ಜನರೇಷನ್ ಅಲ್ಲಿ ನಂಬರ್ 1 ಕಲಾವಿದನಾಗಿ, ಬಹು ಬೇಡಿಕೆಯ ಕಲಾವಿದನಾಗಿ, ದಕ್ಷಿಣೋತ್ತರ ಜಿಲ್ಲೆಗಳಲ್ಲಿ ಬಹು ಬೇಡಿಕೆಯ ಕಲಾವಿದನಾಗಿ ಪ್ರಕಾಶ ಬೆಳೆದಿದ್ದಾನೆ. ಇದು ನೀವು ಬೆಳೆಸಿದ್ದು ಅವನಿಗೆ ತಾನು ಬೆಳೀಬೇಕೆನ್ನುವ ಹಂಬಲ ಅವನೊಳಗಿದ್ದದ್ದು. ನಿರಂತರ ಅಧ್ಯಯನಶೀಲ, ತುಂಬಾ ಹತ್ತಿರದಿಂದ ಕಂಡದ್ರಿಂದ ಹೇಳ್ತಾ ಇದ್ದೇನೆ, ಒಂದು ಪಾತ್ರಕ್ಕೆ ಬೇಕಾದ ಸಿದ್ಧತೆಯನ್ನ ಮಾಡದೆ ರಂಗಸ್ಥಳ ಏರುವ ಅಭ್ಯಾಸವೇ ಇಲ್ಲದಿದ್ದ ಕಲಾವಿದ ಪ್ರಕಾಶ. ನಿತ್ಯ ಬೆಳೆಯುತ್ತಾ ಇರುವುದು ಅವನ ಒಳಗಿರುವ ಪ್ರಕಾಶದಿಂದ, ಹೊರಗಿರುವ ಪ್ರಕಾಶವಲ್ಲ, ಹೆಸರು ಅಲ್ಲ. ಅವನ ಹೆಸರು ಪಡೀತಾ ಇರುವುದು ಒಳಗಿರುವ ಶುದ್ಧತೆಯಿಂದ. ಆ ವಿನೀತ ಭಾವ, ವಿನಮ್ರ ಭಾವದಲ್ಲಿ ಸ್ಥಾಯಿಯಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಪ್ರಥಮ ವರ್ಷ ಇಷ್ಟು ಜನ ಬಂದಿದ್ದೀರಿ, ವರ್ಷ ಇದ್ರೆ 2ರಷ್ಟು ತಕೊಂಡು ಬರೋ ಹೊಣೆ ನಿಮ್ಮದ್ದು, ಅವನದ್ದಲ್ಲ. ಅವ ಕರಿಬೇಕು ಅಂತಿಲ್ಲ, ನೀವು ವಾಟ್ಸಪ್ ಅಲ್ಲಿ ನೋಡಿದ್ರೆ ನೀವು ಬರ್ಬೇಕು. ಆ ಜವಾಬ್ದಾರಿಯ ಹೊಣೆಗಾರಿಕೆ ನಿಮಗುಂಟು. ಕೇವಲ ಟ್ರಸ್ಟ್ ಅಂತ ಹೇಳಿ ಯಕ್ಷ ಪ್ರಣತಿ ಕೇವಲ ಬತ್ತಿಯಿಂದಲೋ ಎಣ್ಣೆಯಿಂದಲೋ ಬೆಳಗುವುದಿಲ್ಲ. ಬೆಳಗಬೇಕು ಅಂತಾದ್ರೆ ಮತ್ತೊಂದು ದೀಪದಿಂದ ಬೆಳಕನ್ನು ಎರವಲಾಗಿ ಪಡೆಯಬೇಕು. ದೀಪ ಉರಿಯಬೇಕು ಅಂತಾದ್ರೆ ಎಣ್ಣೆ ನನ್ನದ್ದೇ, ಬತ್ತಿ ನನ್ನದ್ದೇ. ನಾನು ಬಯಸಿದಾಗ ದೀಪ ಬೆಳಗುವುದಿಲ್ಲ. ದೀಪ ಬೆಳಗಬೇಕು ಅಂತಾದ್ರೆ ಬೆಳಕನ್ನು ಎರವಲಾಗಿ ಪಡೆಯಬೇಕು. ಪ್ರಕಾಶ ಯಕ್ಷ ನಕ್ಷತ್ರ ಅನ್ನುವಂತಹ ಒಂದು ಟ್ರಸ್ಟ್ ಅನ್ನುವಂತಹ ದೀಪಕ್ಕೆ ಎಣ್ಣೆಯೂ ಆಗಿದ್ದಾನೆ, ಬತ್ತಿಯು ತಾನಾಗಿ ಉರಿಯುವುದಕ್ಕೆ ಸಿದ್ಧ ಇದ್ದಾನೆ. ಬೆಳಕು ಕೊಡಬೇಕಾದವರು ನೀವು ಎಲ್ಲಿಯವರೆಗೆ ಬೆಳಕು ಕೊಡ್ತೀರೋ ಅಲ್ಲಿವರೆಗೆ ಬೆಳಗುತ್ತದೆ. ಆ ಬೆಳಗಿಸುವ ಹೊಣೆ ನಿಮ್ಮನ್ನು. ಅವನ ಕೈ ಬಿಡಬೇಡಿ, ಅವನ ಕೈ ಹಿಡಿದು ನಡೆಸಿ. ಬಹುಶಃ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಅಂತ ಹೇಳಿದ್ರೆ ಬಹುಶಃ ನಾನು ತಂದೆ ಹೇಳುವರಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಬೇಕು ಅಂತ ಕೇಳಿದ್ದೇನೆ. ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮ ಇಷ್ಟು ಚಂದವಾಗಿ ಆಗಲಿರುವಂತಹ ನನ್ನ ಒಬ್ಬರಿಂದ ಸಾಧ್ಯವಾಗಲಿಲ್ಲ. ಬಹುಶಃ ನನ್ನ ಜೊತೆಗೆ ಹಗಲು ರಾತ್ರಿ ಹೋರಾಟವನ್ನು ಮಾಡಿದ ನನ್ನ ಸ್ನೇಹಿತರು ಬಹಳ ಮಂದಿ ಕೆಳಗೆ ಇದ್ದಾರೆ. ಅವರನ್ನು ಗುರುತಿಸದೇ ಇದ್ದರೆ ನಾನು ಕೃತಜ್ಞ ಅಂತ ಆಗ್ತೇನೆ. ಹಾಗಾಗಿ ನನ್ನ ಸ್ನೇಹಿತರ ತಂಡವನ್ನು ಒಂದು ಸಣ್ಣ ಗೌರವಕ್ಕೆ ಬೇಕಾಗಿ ಇದ್ದವರೆಲ್ಲರೂ, ಸುದರ್ಶನ, ಪ್ರಶಾಂತ್ ಮಲ್ಯಾಡಿ, ವಿಜಯಣ್ಣ, ಎಲ್ಲರೂ ಒಮ್ಮೆ ಸ್ವಯಂ ಸೇವಕರು ಯಾರು ನನ್ನ ಜೊತೆಗೆ ನಿಂತು ಒದ್ದಾಡಿದ್ರು ಎಲ್ಲರೂ ಒಮ್ಮೆ ವೇದಿಕೆ ಬರಬೇಕು. ಒಂದ್ಸಲ ಮುಖದೋಷ. ಅಕ್ಷಯ್ ಕೋಟೇಶ್ವರ, ವಿಜಯ್ ಕುಮಾರ್ ಎಳಂತೂರು, ಇನ್ನು ನಮ್ಮ ಮಲ್ಯಾಡಿಯವರು, ಪ್ರಶಾಂತ್ ಅಣ್ಣ ಅಂತೂ ಫೈನಲಿ ಪ್ಯಾಕಪ್ ಮಾಡಿದ್ರು. ಹಿಂಗೆಲ್ಲ ಆಲ್ರೆಡಿ ಎಲ್ಲ ಚಿರಪರಿಚಿತರು ಮಲ್ಯಾಡಿ ಲೈವ್ ಇಂದ. ಸೊ ಇವರು ಪ್ರಶಾಂತ್ ಮಲ್ಯಾಡಿ ಅವರು ಎಲ್ಲ ಪಾಪ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಒದ್ದಾಡಿ ಪುನಃ ಮಂದಾರ್ತಿದ್ದು ಅಲ್ಲಿ ಲೈವ್ ಉಂಟು, ಅಲ್ಲಿಗೆ ಹೊರಡ್ತಾ ಇದ್ದಾರೆ. ಮಲ್ಯಾಡಿ ಅವರೇ, ಕಾರ್ಯಕ್ರಮ ಹೇಗಾಯ್ತು ನಿಮಗೆ? ಖುಷಿ ಆಯ್ತಾ? ಎಲ್ಲ ಫುಲ್ ವಿಡಿಯೋ ಇವರ ಯೂಟ್ಯೂಬ್ ಚಾನಲ್ ಅಲ್ಲಿ ಉಂಟು, ನೀವೆಲ್ಲ ನೋಡಿರ್ತೀರಿ. ಆದ್ರೂ ಯಾರೆಲ್ಲ ಮಿಸ್ ಮಾಡಿದ್ರಿ ಇವ್ರ ಚಾನಲ್ ಅಲ್ಲಿ ಕೂಡ ನೋಡಿ. ಅಷ್ಟೇ, ಸರಿ ಸಿಗು, ಅವರಿಗೆ ಹೊರಡ್ಬೇಕು. ನಾನು ಚೌಕಿಗೆ ಹೋಗ್ತೇನೆ. ಇಲ್ಬನ್ನಿ. ಇಲ್ಲಿ ಪ್ರಶಾಂತ್ ಅಣ್ಣನ ಇನ್ನೊಬ್ರು ಸುದರ್ಶನ್ ಮಂದಾರ್ತಿ ಅವರು, ಇವರು ಕೂಡ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಒದ್ದಾಡಿದ್ದಾರೆ. ನೀವು ಕೂಡ ಮಂದಾರ್ತಿಗೆನಾ? ಮಂದಾರ್ತಿ ಇಲ್ಲ ಅಲ್ಲ, 5 ನಿಮಿಷ ಅಷ್ಟೇ. ಓಕೆ ಸರಿ ಆಯ್ತು. ಪ್ರೋಗ್ರಾಮ್ ಎಲ್ಲ ಮುಗಿದು ಎಲ್ಲರೂ ಕೂಡ ಬ್ಯಾಕಪ್ ಮಾಡ್ತಿದ್ದಾರೆ. ಇಲ್ಲಿ ಸ್ಟೇಜ್ ಸೆಟಪ್ ಕೂಡ ಬೆಳಗ್ಗೆಯಿಂದ ರಾತ್ರಿವರೆಗೆ ಬಹಳಷ್ಟು ಕಾರ್ಯಕ್ರಮ ಬಹಳ ಚಂದ ರೀತಿಯಿಂದ ಆಯಿತು. ಇನ್ನು ಚೌಕಿಗೆ ಹೋಗುವ. ಇವತ್ತಿನ ಸುನೀತಾ ಸೌಂಡ್ಸ್ ಇವ್ರದೇ ಎಲ್ಲ, ಇವತ್ತು ಎಲ್ಲ ಸೌಂಡ್ ಸಿಸ್ಟಮ್ ಎಲ್ಲ ನನ್ನ ಫ್ರೆಂಡ್ ಇದಪ್ಪ. ಸುದರ್ಶನ ಚೌಕಿ ಹೆಂಗಿದ್ರ? ಹೋದ್ರಾ? ಹೊಡ್ರಿ
ಬರುದಿಲ್ಲ. ವಿಶ್ವನಾಥ್ ಎನ್ನವೇಲ್ ಅವರು ಈಗ ವೇಷ ತೆಗೆದಿದ್ದಾರೆ, ಹೊರಟಿದ್ದಾರೆ. ಕತ್ಲೆ ಉಂಟು. ಸರಿ, ಈಗ ನನ್ನ ಜೊತೆ ಪ್ರಕಾಶ್ ಕಿರಾಡಿ ಅವರು. ಎಲ್ಲ ಕಾರ್ಯಕ್ರಮ ಮುಗ್ದಾಯ್ತು. ಬೆಳಗ್ಗೆಯಿಂದ ರಾತ್ರಿವರೆಗೆ ಆಕ್ಚುಲಿ ಅದ್ದೂರಿಯಾದ ಕಾರ್ಯಕ್ರಮ ಬಹಳ ಒಳ್ಳೆ ರೀತಿಯಲ್ಲಿ ಆಯೋಜನೆ ಮಾಡಿ, ಒಳ್ಳೆ ರೀತಿಯಲ್ಲಿ ಈಗ ಪ್ರಾರಂಭದಿಂದ ಅಂತ್ಯದವರೆಗೂ ಇವತ್ತಿನ ಕಾರ್ಯಕ್ರಮ ಬಹಳ ಚಂದ ರೀತಿಯಲ್ಲಿ ಆಯ್ತು. ನೀವೆಲ್ಲ ಕೂಡ ಲೈವಲ್ಲಿ ಕೂಡ ನೋಡಿರ್ತೀರಿ. ಇವಾಗ ಅದಕ್ಕೆಲ್ಲ ಕಾರಣ ಆಗಿರುವಂತಹ ಪ್ರಕಾಶ್ ಕಿರಾಡಿ ಅವರು ಲಾಸ್ಟ್ಗೆ ನನ್ನೊಟ್ಟಿಗೆ ಸಿಕ್ಕಿದ್ದಾರೆ. ಈಗ ವೇಷ ಎಲ್ಲ ತೆಗೆದು ಪಾಪ ಸುಸ್ತಾಗಿದ್ದಾರೆ. ಹೇಳಿ, ಇವತ್ತಿನ ಕಾರ್ಯಕ್ರಮ ಎಷ್ಟು ಖುಷಿ ಕೊಡ್ತೀನಿ ನಿಮಗೆ. ಅಂದ್ರೆ ಒಂದು ಕಲಾವಿದ ಆಕ್ಚುಲಿ ಜೀವನ ನಡೆಸೋದೇ ಕಷ್ಟ, ಅಂತದ್ರಲ್ಲಿ ಒಂದು ಟ್ರಸ್ಟ್ ಓಪನ್ ಮಾಡಿ ಇವಾಗ ಇನ್ನೊಂದು 4 ಜನರಿಗೆ ಸಹಾಯ ಮಾಡ್ಬೇಕಂತ ಮಾಡಿದಿರಿ. ಸೊ ಆಕ್ಚುಲಿ ಟ್ರಸ್ಟ್ ಮಾಡ್ಲಿಕ್ಕೆ ನಿಮ್ಗೆ ಏನ್ ಪ್ರೇರಣೆ, ಅಂದ್ರೆ ಯಾಕೆ ಮಾಡ್ಬೇಕನ್ನಿಸ್ತು, ಮತ್ತೆ ಇವತ್ತಿನ ಕಾರ್ಯಕ್ರಮ ಹೇಗಾಯ್ತು? ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳೋದಿದ್ರೆ ಬಹುಶಃ ಇದು ನನ್ನ ಜೀವನದಲ್ಲಿ ಒಂದು ವಿಶೇಷವಾದ ದಿನ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಒಂದೊಂದು ಮರೆಯಲಾಗದ ದಿನ ಅಂತ ಇರ್ತದೆ. ಬಹುಶಃ ಇದು ನನ್ನ ಜೀವನದಲ್ಲಿ ಮರೆಯಲಾಗದ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದ್ರ ಯಶಸ್ಸಿಗೆ ಬಹುಶಃ ನಾನು ಕಾರಣೀಕರ್ತರಲ್ಲ. ಬಹುಶಃ ಯಕ್ಷಗಾನದ ಮೇಲೆ ಅಭಿಮಾನ ಇರುವಂತಹ ಸಾವಿರಾರು ಜನ ಅಭಿಮಾನಿಗಳಿಂದ ಅಲ್ಲ ಗಣ್ಯರಿಂದ ಇದಕ್ಕೆ ಕಾರಣವಾಯಿತು ಬಿಟ್ಟರೆ ನಾನು ಬರೀ ನೆಪ ಮಾತ್ರ. ಇಲ್ಲಿ ನಾನು ಎಂಥದ್ದಿಲ್ಲ, ನನ್ನ ಪಾಲು ಎಂಥದ್ದಿಲ್ಲ. ಮತ್ತೊಬ್ಬರಿಗೆ ಉಪಕಾರ ಮಾಡಬೇಕು ಅನ್ನುವ ಮನಸ್ಸಿದ್ದವರು ಬಹುಶಃ ನಾನು ಅಲ್ದಿದ್ರೆ ಮತ್ತೊಂದು ರೂಪದಲ್ಲಿ ಆದರೂ ಸಹಾಯ ಮಾಡ್ತಾರೆ. ಬಹುಶಃ ಅವರು ನನಗೆ ಕೊಡದೇ ಇದ್ರು ದಾನಿಗಳೇ. ಯಾಕೆ ಹೇಳಿದ್ರೆ ಮತ್ತೊಬ್ಬರಿಗೆ ಯಾರಿಗಾರು ಸಹಾಯ ಮಾಡ್ತಾ ಇದ್ರು. ಈ ಕಾರ್ಯಕ್ರಮಕ್ಕೆ ಅವರು ದಾನ ಮಾಡುವುದಕ್ಕೆ ನನ್ನನ್ನು ಸೇತುವೆಯಾಗಿ ಬಳಸಿಕೊಂಡ್ರು. ಹಾಗಾಗಿ ಪ್ರತಿಯೊಬ್ಬರಿಗೂ ಅವರು ಇವರು ಅಂತ ಹೇಳಿದ್ರೆ ತಪ್ಪಾಗ್ತದೆ. ಪ್ರತಿಯೊಬ್ಬರಿಗೂ ಅನಂತ ಧನ್ಯವಾದಗಳು. ಬಹುಶಃ ನನ್ನ ಚರ್ಮವನ್ನು ಸುಲಿದು ಪ್ರತಿಯೊಬ್ಬರ ಕಾಲ ಚಪ್ಪಲೆ ಮಾಡಿದ್ರು ಬಹುಶಃ ಅವರ ಋಣವನ್ನು ತೀರಿಸುವುದಕ್ಕೆ ಸಾಧ್ಯ ಇದೆ. ಹಾಗಾಗಿ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದಗಳು ಅಂತ ಹೇಳಿದ್ರೆ ಕಡಿಮೆ ಆಗ್ತದೆ. ಅದಕ್ಕೂ ಮೀರಿದ ಶಬ್ದ ಯಾವುದುಂಟು ನನಗೆ ಗೊತ್ತಿಲ್ಲ. ನನ್ನ ಮಧ್ಯೆ ಮಿಸ್ಟಿಗೆ ಮೇಲೆ ಕೂದಿಷ್ಟೇ ಅನಂತ ಧನ್ಯವಾದಗಳು. ಯಾವತ್ತೂ ನಾನು ನಿಮ್ಮ ಪಾದ ಸೇವಕ, ಇಷ್ಟು ಮಾತ್ರ ಹೇಳಬೇಕು. ಇವತ್ತಿನ ಕಾರ್ಯಕ್ರಮ ಖುಷಿ ಆಯ್ತು ನನಗೆ. ಹೊರಟಿದ್ದಾರೆ ಅವರು. ಸರಿ, ನೆಕ್ಸ್ಟ್ ಅವರ ಬೇರೆ ಕಾರ್ಯಕ್ರಮದಲ್ಲಿ ಸಿಗುವ. ಇವತ್ತಿನ ಕಾರ್ಯಕ್ರಮ ಅಂತೂ ನೀವೆಲ್ಲ ಕೂಡ ಬ್ಲಾಗ್ ಕೂಡ ನೋಡಿರ್ತೀರಿ, ಯಕ್ಷಗಾನ ಕೂಡ ನೀವು ನೋಡ್ಬೋದು. ಸರಿ ಪ್ರಕಾಶ್, ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ಇವತ್ತಿನ ಕಾರ್ಯಕ್ರಮ ಎಲ್ಲ ಎಷ್ಟು ಸುಂದರವಾಗಿ ನಡೀತು ಅಂತ. ಜೀವನದಲ್ಲಿ ಕಷ್ಟ ಸುಖ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಇರುವಂತದ್ದು. ಅದನ್ನ ಸಮನಾಗಿ ಸ್ವೀಕರಿಸಿ ಜೀವನದಲ್ಲಿ ಹೇಗೆ ಬಾಳ್ಬೇಕು ಅನ್ನುವಂಥದ್ದು ನಮ್ಗೆ ಗೊತ್ತಿರಬೇಕು. ನಮ್ಮ ಜೀವನ ಸುಂದರವಾಗಿರಿಸಿಕೊಳ್ಳುವುದರ ಜೊತೆಗೆ ನಮ್ಮವರ ಎಲ್ಲರ ಕೂಡ ಜೀವನವು ಕೂಡ ಸುಂದರವಾಗಿರಬೇಕು ಅನ್ನುವಂತಹ ಮನೋಭಾವನೆ ನಮ್ಮಲ್ಲಿರಬೇಕು. ಆಗ ಮಾತ್ರ ಇಂತಹ ಕಾರ್ಯಕ್ರಮಗಳೆಲ್ಲ ಆಗುವುದಕ್ಕೆ ಸಾಧ್ಯ. ಮತ್ತೆ ಈ ಎಲ್ಲಾ ಸಾಧ್ಯತೆಗಳನ್ನ ನಿಜ ಮಾಡಿಸಬೇಕಾದ್ರೆ ಅದಕ್ಕೆ ದೇವರ ಅನುಗ್ರಹ ಬೇಕು. ಹಾಗಾಗಿ ಮಂದಾರ್ತಿ ಅಮ್ಮನ ಮಡಿಲಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೆ ಇಲ್ಲಿದ್ದೆ. ಸೊ ದೇವ್ರ ಹತ್ರ ಒಂದ್ಸಲ ಬಂದು ಲಾಸ್ಟಿಗೆ ಹೋಗುವಾಗ ಒಂದು ಅಡ್ಡ ಬಿದ್ದು ಹೋಗದೆ ಇದ್ರೆ ಸರಿಯಾಗುದಿಲ್ಲ. ಹಾಗಾಗಿ ನಾನು ಇಲ್ಲಿ ದೇವಸ್ಥಾನಕ್ಕೆ ಬಂದು ಅಡ್ಡ ಬಿದ್ದು ಹೋಗ್ತೇನೆ. ಎಲ್ರಿಗೂ ಕೂಡ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.